ಒಬ್ಬ ನಾಯಕ ನಟನ ಮೇಲೆ ಅಭಿಮಾನ ಅಂದ್ರೆ ಇದೇನಾ? ಆತ ಕೊಲೆ ಆರೋಪಿ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ. ಯಾರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ನಟ ದರ್ಶನ್ ಬಗ್ಗೆ. ಇವತ್ತು ವಿಚಾರಣೆಗೆ ಆತ ಕೋರ್ಟಿಗೆ ಬಂದಿದ್ದ. ಆದರೂ ಕೂಡ ಆತನ ಮೇಲಿರೋ ಕ್ರೇಜ್ ಕಮ್ಮಿ ಆಗಿಲ್ಲ. ನಟನ ಮೇಲೆ ಅಭಿಮಾನ ಅಂದ್ರೆ ಇದೇನಾ? ದರ್ಶನ್ ಕೋರ್ಟಿಗೆ ಬಂದಿದ್ರು. ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಸೇರಿದ್ದ ಜನಸಾಗರ. ದರ್ಶನ್ ಜೈಲು ಸೇರಿದ್ದರೂ ಕ್ರೇಜ್ ಕಮ್ಮಿ ಆಗಿಲ್ಲ. ಎಡಗಡೆಯಿಂದ ಏನು ದಾಸ ಮತ್ತು ಬಲಗಡೆಯಿಂದ ಕಾಠೇರ ಏನೇನು ಘೋಷಣೆ. ಕೋರ್ಟಿಗೆ ಓಡೋಡಿ ಬಂದ ಅಭಿಮಾನಿಗಳು ಡಿ ಬಾಸ್ ಎಂದು ಜೈಕಾರ ಕೂಗಿದ ಫ್ಯಾನ್ಸು. ಅಷ್ಟ ದಿಕ್ಕುಗಳಿಂದಲೂ ಕೂಡ ಡಿ ಬಾಸ್. ಹಣೆಯಲ್ಲಿ ತಿಲಕ, ತುಟಿಯಲ್ಲಿ ನಗು, ಸಿಕ್ಕೇ ಸಿಗುತ್ತೆ ಬೇಲೆಂದ ಫ್ಯಾನ್ಸು. ನಿಮ್ಮ ನಗು ಕೋಟಿ ಹೃದಯಕ್ಕೆ ಸಾಂತ್ವನ. ಯಾವ ಕೋಟಿ ಹೃದಯನು? ಜೈಲಲ್ಲಿ ಕೂತ್ಕೊಂಡು ಬೋಟಿ ತಿನ್ನಕ್ಕೂ ಬೋಟಿ ಕೊಡ್ತಿಲ್ಲ. ಬಾಸ್ ನೀವು ಬಿಡುಗಡೆ ಆಗೇ ಆಗ್ತೀರಾ ಅಂತ ಹೇಳಿ ಪಾಪ ಅಭಿಮಾನಿಗಳು ಅವರವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅಭಿಮಾನಿಗಳನ್ನ ಕಂಡು ಸ್ಮೈಲ್ ಮಾಡಿದ ದರ್ಶನ್ ಇನ್ನೇನ್ ಮಾಡೋದಕ್ಕಾಗುತ್ತೆ? ಮಾತಾಡೋದಕ್ಕೂ ಅವಕಾಶ ಇರೋದಿಲ್ಲ. ಅಲ್ಲಿ ಜನ ಅಷ್ಟ ದಿಕ್ಕುಗಳಿಂದ ಜನ ಜೈಕಾರ ಕೂಗಬೇಕಾದ್ರೆ ಮುಖ ಗಂಟಿಡ್ಕೊಂಡು ಹೋಗೋದಕ್ಕಾಗುತ್ತಾ? ಆ ಮನುಷ್ಯ ಮಾಸ್ಕ್ ತೆಗೆದು ಒಂದು ಸ್ಮೈಲ್ ಕೊಟ್ಟೆ ಬಿಟ್ಟ. ಆ ಮನುಷ್ಯ ಸೊರಗಿರುವ ರೀತಿ ಆತನ ಮುಖದಲ್ಲಿ ಕಾಣ್ತಾ ಇತ್ತು. ನೊಂದ್ಕೊಂಡಿದ್ದಾನ ಮನುಷ್ಯ. 90-98 ಕೆಜಿಯ ಅಜಾನುಬಾಹು ವ್ಯಕ್ತಿ ಸೊರಗಿದ ಮುಖದೊಂದಿಗೆ ಕೋರ್ಟಿಗೆ ಬಂದಿದ್ರು. ಆ ಜನಸ್ತೋಮದ ದೃಶ್ಯ ನೋಡ್ತಾ ಇದ್ದೀರಿ. ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗದಲ್ಲೇ ಕೊನೆಗೆ ಏನಾದರೂ ಆದೀತು ಅಂತ ಹೇಳಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಯಿತು. ಭಾರಿ ಭದ್ರತೆ ಇತ್ತು. ಕೋರ್ಟಿಗೆ ಕರ್ಕೊಂಡು ಬರಲಾಯಿತು. 2:30 ಮಧ್ಯಾಹ್ನ ವಿಚಾರಣೆಯ ಸಂದರ್ಭ. ಇನ್ನು ಪೀಠಕ್ಕೆ ನ್ಯಾಯಾಧೀಶರು ಬಂದಿರಲಿಲ್ಲ. ಅಷ್ಟೊತ್ತಿಗದಾಗಲೇ ಕಾನೂನು ಪ್ರಕಾರ ಆರೋಪಿಗಳು ಬಂದು ಕೋರ್ಟಿನ ಪ್ರಾಥಮಿಕ ರೆಕಾರ್ಡ್ ಬುಕ್ನಲ್ಲಿ ಆರೋಪಿಗಳ ಸಹಿ ಇರಬೇಕು. ಒಳಗೆ ನಿಲ್ಸೋದಕ್ಕೆ ಜಾಗ ಇರಲಿಲ್ಲ. ಕಾರಣ ಅಡ್ವೊಕೇಟ್ಸ್ಗಳಿಗೂ ಒಂದು ಕ್ರೇಜ್, ದರ್ಶನ್ ಹತ್ರದಿಂದ ನೋಡೋಣ ಅಂತ ಹೇಳಿ. ದರ್ಶನ್ ಪ್ರಕರಣದ ವಕೀಲರನ್ನ ಹೊರತುಪಡಿಸಿ ಇನ್ನುಳಿದ ಅನೇಕ ವಕೀಲರು ಕೂಡ ಕೋರ್ಟ್ ಆವರಣದಲ್ಲಿದ್ದರು. ಆರೋಪಿಗಳನ್ನ ಕಟಕಟೆಗೆ ತೆಗೆದು ಕರ್ಕೊಂಡು ಹೋಗುವ ಮುನ್ನ ಅವ್ರನ್ನ ನಿಲ್ಸೋದಕ್ಕೊಂದು ಅಂಗಲ ಜಾಗ ಬೇಕಲ್ವಾ? ಅದು ಇರಲಿಲ್ಲ ಅಲ್ಲಿ. ಕೊನೆಗೆ ದರ್ಶನ್ ಪರ ವಕೀಲರು ನಿಲ್ಸೋದಕ್ಕೊಂದು ಜಾಗ ಕೊಡಿ, ರಹಸ್ಯವಾದ ಜಾಗ ಅಂತ ಕೇಳ್ಕೊಂಡ್ರು ಸಂಬಂಧಪಟ್ಟಂತಹ ಕೋರ್ಟಿನ ವ್ಯಕ್ತಿಗಳ ಜೊತೆ. ಕೊನೆಯದಾಗ ಅಲ್ಲಿ ಮರೆಯಲಾದ್ರೂ ನಿಲ್ಲಿಸ್ಕೊಳ್ಳಿ ಅಂತ ಹೇಳಿ ಇಷ್ಟು ಜನರನ್ನ ನಿಲ್ಲಿಸಲಾಯಿತು. ಕೊನೆಗೆ ಈ ಅಭಿಮಾನಿಗಳು, ಈ ಹಾವಿಗೊಂದು ಗುಣ ಇದೆ, ಎಲ್ಲಿ ಹೋಲ್ ಕಾಣಿಸುತ್ತೋ ಅದ್ರ ಒಳಗೆ ನುಗ್ಗು ಬರೋದು. ಈತನ ಅಭಿಮಾನಿಗಳಿಗೂ ಒಂದು ಗುಣ. ದರ್ಶನ್ ಕಾಣದೆ ಇದ್ದರೇನು, ದರ್ಶನ್ ಟೊಪ್ಪಿ ನೋಡೋಣ, ದರ್ಶನ್ ಹಾಕೊಂಡ್ರೆ ಮಾಸ್ಕ್ ನೋಡೋಣ, ಆತ ಹಾಕೊಂಡ್ರೆ ಟಿ ಶರ್ಟ್ ನೋಡೋಣ ಅಂತೇಳಿ ಕಂಡು ಹೋಲ್ಗಳಲ್ಲೂ ಕೂಡ ಇಣುಕಿ ನೋಡೋ ಬುದ್ಧಿ. ಅದರ ಅರ್ಥ ಈತನ ಅಭಿಮಾನಿಗಳನ್ನ ಅಪಹಾಸ್ಯ ಮಾಡ್ತಾ ಇಲ್ಲ. ಅವರವರ ಅಭಿಮಾನ ಅವರವರಿಗೆ ಶ್ರೇಷ್ಠ ಮತ್ತು ದೊಡ್ಡದು. ಆದರೆ ಕೋರ್ಟ್ ಆವರಣ ಅನ್ನೋ ಸಾಮಾನ್ಯ ಪ್ರಜ್ಞೆ ಅದಾಯಿತು. ಇದು ಕೋರ್ಟ್ ಆವರಣ ಅಂತ ಹೇಳಿದ್ರೆ ಮುಖ್ಯ ದ್ವಾರದ ಒಳಗಿನ ಕಥೆಯೆಲ್ಲ ಹೇಳ್ತಾ ಇರೋದು. ಕೋರ್ಟಿಗೆ ಹೋಗುವಂತಹ ದಾರಿ ಮಧ್ಯೆ ಆತನನ್ನ ವ್ಯಾನ್ನಿಂದ ಕೆಳಗಿಳಿಸುವಂತಹ ಸಂದರ್ಭ, ಜಮಾಯಿಸಿದಂತಹ ಜನಸ್ತೋಮ ಮಾಡಿದಂತಹ ಒಂದಷ್ಟು ಅಧ್ವಾನಗಳನ್ನು ಹೇಳ್ತಾ ಇದ್ದೀವಿ. ಕೇವಲ ಬೆಂಗಳೂರಿಗರು ಮಾತ್ರ ಅಲ್ಲಿದ್ರು ಅಂದ್ರೆ ತಪ್ಪಾಗುತ್ತೆ. ಬೆಂಗಳೂರಿಗೆ ಕೆಲಸಕ್ಕಂತ ಬಂದಿದ್ದ ಬೇರೆ ಬೇರೆ ಜಿಲ್ಲೆಗಳ ಈತನ ಅಭಿಮಾನಿಗಳು ಕೂಡ ಅಲ್ಲಿ ಸೇರಿದ್ರು. ಈತನನ್ನು ನೋಡೋದಕ್ಕೆ ನೂಕುನುಗ್ಗಲು, ಪೊಲೀಸರಿಗೂ ಕೂಡ ಅದು ಸಂಕಷ್ಟ. ಹಾಗೆ ನ್ಯಾಯಾಧೀಶರು ಪೀಠಕ್ಕೆ ಬಂದು ಕೂತರು, ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ರು. ಇನ್ನು ಟ್ರಯಲ್ ಆಗಬೇಕಾಗಿತ್ತು. ದರ್ಶನ್ ಪರ ವಕೀಲರು ಸ್ವಾಮಿ ಇವತ್ತೇ ಟ್ರಯಲ್ ಮಾಡ್ಬಿಡಿ ಅಂತ ಹೇಳಿ ನ್ಯಾಯಪೀಠದೊಂದಿಗೆ ಮನವಿಯನ್ನ ಮಾಡ್ಕೊಂಡ್ರು. ದರ್ಶನ್ ಪರ ವಕೀಲರು ಇವತ್ತೇ ಟ್ರಯಲ್ ಆದ್ರೆ ಪ್ರಮಾಣ ಪ್ರಕಟ ಇನ್ಸ್ಟಂಟ್ ಆಗಿ ಆಗುತ್ತೆ ಅನ್ನುವಂತಹ ಅಭಿಪ್ರಾಯ ಅವರದು, ಆಶ್ವಾಸನೆ. ಸೊ ಅದಕ್ಕೆ ಪೀಠ ಒಪ್ಪಿಕೊಳ್ಳದೆ ನವೆಂಬರ್ 10ನೇ ತಾರೀಕು ಟ್ರಯಲ್ಗೆ ಡೇಟ್ ಅನ್ನು ನಿಗದಿ ಮಾಡಿತು. ಟ್ರಯಲ್ ಅಂದ್ರೆ ದರ್ಶನ್ ವಿರುದ್ಧ ಸಿಕ್ಕಿರ್ತಕ್ಕಂತಹ ಸಾಕ್ಷ್ಯಗಳು ಮತ್ತು ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಚಾರ್ಜ್ ಶೀಟ್ ಇದೆರಡಕ್ಕೂ ತಾಳೆ ಹಾಕಿ ನೋಡ್ತಾರೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾರಲ್ಲ, ಆ ಇನ್ವೆಸ್ಟಿಗೇಷನ್ ಎಷ್ಟು ಸರಿ ಇದೆ, ಎಷ್ಟು ಸರಿ ಇಲ್ಲ. ಒಂದು ವೇಳೆ ತಾಳೆ ಆದ್ರೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ದರ್ಶನ್ ಈ ಶಿಕ್ಷೆಯಲ್ಲಿ ದೋಷಿ ಅಥವಾ ಅದೆಲ್ಲ ಕೂಡ ಕೋರ್ಟಿಗೆ ಬಿಟ್ಟಂತಹ ವಿಚಾರ, ನ್ಯಾಯಾಲಯದಲ್ಲಿ ನಡೆಯಬೇಕಾದಂತಹ ವಿಚಾರಗಳನ್ನ ಹೇಳುವ ಹಾಗಿಲ್ಲ. ಹಾಗಾಗಿ ನವೆಂಬರ್ 10ನೇ ತಾರೀಕು ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ.
ಒಂದು ಕಡೆ ದರ್ಶನ್ ಅಭಿಮಾನಿಗಳು ಕೂಡ ಕಾದು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡ್ಕೊಂಡು ಕಾಯ್ತಿದ್ದಾರೆ. ಇನ್ನು ದರ್ಶನ್ ಕುಟುಂಬವೂ ಕೂಡ ಕಾಯ್ತಾ ಇದೆ. ದರ್ಶನ್ ಭವಿಷ್ಯ ನವೆಂಬರ್ 10ನೇ ತಾರೀಕು ನಿರ್ಧಾರ ಆಗುತ್ತೆ. ದರ್ಶನ್ಗೆ ಬೇಲೋ ಅಥವಾ ಜೈಲೋ ನಿರ್ಧಾರ ನವೆಂಬರ್ 10ನೇ ತಾರೀಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.